ಮತ ಕಳೆದುಕೊಂಡವರು ಮತ್ತೆ ಮತಪಟ್ಟಿ ಸೇರುವುದಕ್ಕೆ ದಿನಾಂಕ ಫಿಕ್ಸ್ ಆಗಿದೆ. ಆಗಸ್ಟ್ 17ರವರೆಗೂ ಅವಕಾಶವನ್ನ ಕಲ್ಪಿಸಿರುವಂತಹ ಚುನಾವಣಾ ಆಯೋಗ ಮತ್ತೊಂದು ಅವಕಾಶವನ್ನ ಕೊಡ್ತಾ ಇದೆ. ಈಗೇನು ಡಿಲೀಟ್ ಆಗ್ಬಿಟ್ಟಿದೆ, ಗೈರಾಗ್ಬಿಟ್ಟಿದೆ, ಅಲಭ್ಯ ಆಗ್ಬಿಟ್ಟಿದೆ, ಏನೇನು ಹೇಳ್ತಾ ಇದೀವೋ ಮತ್ತೆ ಸರಿ ಮಾಡ್ಕೊಳ್ಳೋದಕ್ಕೆ ನಿಮಗೊಂದು ಅವಕಾಶವನ್ನ ಕೊಡ್ತಾ ಇದೆ. ಎಲ್ಲಿವರೆಗೂ? ಆಗಸ್ಟ್ 17ರವರೆಗೂ ಅವಕಾಶವನ್ನ ಕಲ್ಪಿಸಿದೆ ಚುನಾವಣಾ ಆಯೋಗ. ದಾಖಲೆಗಳನ್ನು ಕೊಡ್ಲೇಬೇಕು. ನೀವು ಆಲ್ರೆಡಿ ಕೊಟ್ಟಿದ್ದೀರಾ, ಆ ದಾಖಲೆಗಳು ಸರಿ ಇಲ್ಲ, ಹಾಗಾಗಿ ನಿಮ್ಮ ಅಲಭ್ಯ ಆಗಿಬಿಟ್ಟಿದೆ. ಈಗ ಅಗತ್ಯ ದಾಖಲೆಯನ್ನ ಕೊಟ್ಟು ಮತ್ತೆ ಮತಪಟ್ಟಿಗೆ ಹೆಸರನ್ನ ಸೇರಿಸಲು ಅವಕಾಶ ಸಿಗ್ತಾ ಇದೆ. ದಾಖಲೆಗಳ ಆಧಾರದ ಮೇಲೆ ಮತಪಟ್ಟಿಯಲ್ಲಿ ಮತ್ತೆ ಹೆಸರನ್ನ ಸೇರಿಸಲು ಅವಕಾಶ ಇದೆ. ದಾಖಲೆಗಳನ್ನ ಕೊಡ್ಲೇಬೇಕು. ದಾಖಲೆಗಳು ಇಲ್ಲದೆ ಮತ್ತೆ ಮತಪಟ್ಟಿಗೆ ಸೇರೋದಕ್ಕೆ ಅವಕಾಶ ಅಂತೂ ಇಲ್ವೇ ಇಲ್ಲ. ಮತ್ತೆ ಮಾಡ್ತಾ ಇದೆ. ಯಾಕೆ ಮಾಡ್ತಾ ಇದೆ? ಅರ್ಧಕ್ಕರ್ಧ ಹೋಗ್ಬಿಟ್ಟಿದೆ. ಇನ್ನು ಕಾಲ್ ಭಾಗನಾದ್ರೂ ಬರ್ಲಿ, ಒಟ್ಟು ಮುಕ್ಕಾಲಾದ್ರೂ ಆಗ್ಲಿ. ಮುಂದೇನು ಮಾಡಬೇಕು ನೋಡಿ. ದೇಶದಲ್ಲಿ ಒಂದು 130 ಕೋಟಿ ಜನಸಂಖ್ಯೆ ಅಂತ ಹೇಳಿದ್ರು. ಅದರಲ್ಲಿ 100 ಕೋಟಿ ಜನಸಂಖ್ಯೆಯಲ್ಲಿ ಒಂದು ಮತ ಹಾಕೋದ್ರಲ್ಲಿ ಕನ್ಸಿಡರ್ ಮಾಡಿದ್ರೆ 50 ಕೋಟಿ ಹೋಗ್ಬಿಟ್ಟಿದೆ. ಇನ್ನು 50 ಮಾತ್ರ ಬಾಕಿ ಉಳಿದಿರೋದು. ಹೆಂಗೆ ದೇಶವನ್ನ ಮುನ್ನಡೆಸೋದಕ್ಕೆ ಸಾಧ್ಯ ಆಗುತ್ತೆ? ಇದನ್ನ ಸರಿ ಮಾಡಬೇಕು ಅಲ್ವಾ? ಹಾಗಾಗಿ ಇದನ್ನ ಸರಿ ಮಾಡುವಂತಹ ನಿಟ್ಟಿನಲ್ಲಿ ಈಗ ಮತ್ತೆ ಹೊಸದೊಂದು ಅವಕಾಶವನ್ನ ಕೊಡ್ತಾ ಇದೆ. ಮತವನ್ನ ಕಳೆದುಕೊಂಡವರು ಮತ್ತೆ ಮತಪಟ್ಟಿ ಸೇರೋದಕ್ಕೆ ದಿನಾಂಕ ಫಿಕ್ಸ್ ಆಗ್ತಾ ಇದೆ. ಆಗಸ್ಟ್ 17ರವರೆಗೂ ಅವಕಾಶವನ್ನು ಕಲ್ಪಿಸಿದೆ ಚುನಾವಣಾ ಆಯೋಗ. ದಾಖಲೆಗಳನ್ನ ಕೊಡಬೇಕು. ಪೌರತ್ವ ದಾಖಲೆಯನ್ನು ಕೊಡಬೇಕು. 18 ವರ್ಷ ತುಂಬಿದ ಬಗ್ಗೆ ದಾಖಲೆಯನ್ನು ಕೊಡಬೇಕು. ಮನೆಯ ವಿಳಾಸವನ್ನು ಕೊಡಬೇಕಂತೆ. ಆಲ್ರೆಡಿ ಕೊಟ್ಟಿದ್ದಾರೆ. ಆಮೇಲೆ ಕೊಟ್ಟ ಮೇಲೆ ದಾಖಲೆಗಳು ಸರಿ ಇಲ್ಲ ಅಂತ ಹೇಳಿ ರಿಜೆಕ್ಟ್ ಆಗಿರೋದು. ಈಗ ಮನೆ ವಿಳಾಸವನ್ನ ಕೇಳ್ತಾ ಇದ್ದಾರಲ್ವಾ, ಆಲ್ರೆಡಿ ಕೊಟ್ಟಾದ್ಮೇಲೂ ರಿಜೆಕ್ಟ್ ಆಗಿದೆ. ಈಗ ಮತ್ತೆ ವಿಳಾಸ ಬೇಕು. ಹಾಗಾದ್ರೆ ಪಕ್ಕದ ಮನೆಯವ್ರ ಅಡ್ರೆಸ್ ಅನ್ನ ಕೊಟ್ರೆ ಸರಿ ಹೋಗುತ್ತಾ? ಇನ್ಯಾವ ವಿಳಾಸವನ್ನ ಕೊಡಬೇಕು? ನಮ್ಮನೆ ಅಡ್ರೆಸ್ ನಾನು ಕೊಟ್ಟಿದ್ದಪ್ಪ, ಅದು ಸರಿ ಇಲ್ಲ. ಈಗ ನಾನು ಯಾವ ಅಡ್ರೆಸ್ ಅನ್ನ ಕೊಡಬೇಕು? ಅದನ್ನ ಸರಿ ಮಾಡಿಸ್ಕೊಳ್ಳಕ್ಕೆ ತಾಲೂಕ್ ಪಂಚಾಯತಿಗೋ ಜಿಲ್ಲಾ ಪಂಚಾಯತಿಗೋ ಅಧಿಕಾರಿಗಳ ಕಾಲು ಬುಡಕ್ಕೆ ಹೋಗಿ ಅಲಿಬೇಕು. ಅದನ್ನ ಸರಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಕೊಟ್ಟಿರುವಂತ ಆಗಸ್ಟ್ 17ರವರೆಗೂ ಅವಕಾಶ ಖಂಡಿತ ಸಾಲೋದಿಲ್ಲ. ಅಲ್ಲಿಗೆ ಡಿಲೀಟ್ ಆದಂಗೆ. ಅದು ಏನು ಮಾಡಬೇಕು ಮತ್ತೆ? ಇದನ್ನೆಲ್ಲ ಮೊದಲೇ ಪರಿಶೀಲನೆ ಮಾಡಬೇಕಿತ್ತಲ್ವಾ? ಯಾವ ಸೂಕ್ತವಾದಂತ ಪರಿಶೀಲನೆಯನ್ನ ಮಾಡದೆ ಏಕಾಏಕಿಯಾಗಿ SIR ಮಾಡಬೇಕು, ಇಷ್ಟರಿಂದ ಇಷ್ಟೊಳಗೆ ಮುಗಿಸಬೇಕು, ಅಗತ್ಯ ದಾಖಲೆಗಳನ್ನ ನೀವು ಪಡೆದುಕೊಳ್ಬೇಕು ಅಂತ ಹೊರಟ್ರೆ ಏನು ಮಾಡಬೇಕು? ಮತ್ತೆ ಹಾಕೋದು ಹೆಂಗೆ? ಹಾಗಾದ್ರೆ ನನ್ನ ಹತ್ರ ವೋಟರ್ ಐಡಿಯಲ್ಲಿ ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ಮಿಸ್ ಆಗಿಬಿಟ್ಟಿದೆ, ಮನೆ ವಿಳಾಸ ತಪ್ಪಿದೆ, ನನ್ನ ಹೆಸರಿನ ಸ್ಪೆಲ್ಲಿಂಗ್ ತಪ್ಪು ಹೋಗಿಬಿಟ್ಟಿದೆ, ನನ್ನ ಬರ್ತ್ ಸರ್ಟಿಫಿಕೇಟ್ ಇಲ್ಲ, ಏನೋ ಒಂದು ಹೇಳ್ತಾರೆ. ಹಾಗಾದ್ರೆ ಅವರನ್ನ ಡಿಲೀಟ್ ಮಾಡಿ ಬಿಸಾಕಿ ನೀನು ಈ ದೇಶದ ಪ್ರಜೆ ಅಲ್ಲ ಅಂತ ಹೇಳ್ತೀರಾ? ಹೇಗೆ ಸಾಧ್ಯ ಆಗುತ್ತೆ? ಈಗೇನೋ ಮತ್ತೆ ಅವಕಾಶವನ್ನ ಕೊಡ್ತಾ ಇದ್ದಾರೆ. ಮತ್ತೆ ಅವಕಾಶವನ್ನ ಕೊಟ್ಟರು ಸಹ 100% ಸರಿ ಹೋಗುತ್ತಾ? ನೋ ವೇ, ಚಾನ್ಸೇ ಇಲ್ಲ. 100% ಸರಿ ಹೋಗೋದಕ್ಕೆ ಖಂಡಿತ ಅವಕಾಶವೇ ಇಲ್ಲ. ಹಾಗಾದ್ರೆ ಅವನು ದೇಶದ ಪ್ರಜೆ ಆಗೋದಕ್ಕೆ ಸಾಧ್ಯನೇ ಇಲ್ವಾ?